ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವೀಣಾ ಬನ್ನಂಜೆಯವರೇ, ಇತ್ತೀಚೆಗೆ ತಾವು ತಿಂಗಳೆಯಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ ಅನುಭವ ಮಂಟಪದ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ಶರಣರ ಕುರಿತಾಗಿ ಮತ್ತು ಅನುಭವ ಮಂಟಪದ ಕುರಿತಾಗಿ ತಮ್ಮ ಅನಿಸಿಕೆಗಳಲ್ಲಿ ಅನೇಕ ತಪ್ಪುಗಳಿವೆ. ಅದು ಭೌತಿಕವಾಗಿ ಬೀದರ್ನಲ್ಲಿ ಇದೆ ಅಂತ ಒಂದು ಉಲ್ಲೇಖ ಮಾಡುವವರೆಲ್ಲ ಒಂದು ಸಾರಿ ವಚನಗಳನ್ನು ಪುನರಾವಲೋಕನ ಮಾಡಬೇಕು. ನಮ್ಮ ಮಾತು, ಅವರು ಖಂಡಿತಕ್ಕೂ ಆ ಕಾಲಕ್ಕೆ ಹೀಗೊಂದು ಮಂಟಪ ಕಟ್ಟಿರಲಿಲ್ಲ. ನಿಮ್ಮ ಮೊದಲನೆಯ ಅನಿಸಿಕೆಯ ಕೊನೆಯ ಭಾಗದಲ್ಲಿ ನೀವು ಹೇಳ್ತೀರಿ, ಶಿವಶರಣರು ಖಂಡಿತಕ್ಕೂ ಆ ಕಾಲಕ್ಕೆ ಹೀಗೊಂದು ಮಂಟಪ ಕಟ್ಟಿರಲಿಲ್ಲ. ಈ ನಿಮ್ಮ ಅನಿಸಿಕೆಯನ್ನ ಇಲ್ಲಿ ನಾವು ತಪ್ಪು ಅಂತ ತೋರಿಸಿಕೊಡ್ತೇವೆ. ನೋಡಿ, ಬಸವಣ್ಣನವರು ಸ್ವತಃ ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ, ಸತ್ಯ ಶರಣರಿಗೆ ತೊತ್ತು ಭೃತ್ಯನಾಗಿ ಸವಿದು ಬದುಕಿದೆನು, ಕರ್ತನ ಬೆಸನು ಮತ್ತೆ ಬರಲೆಂದು ಅಟ್ಟಿದಡೆ ಕೂಡಲ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದೆನು. ಕರ್ತ ಕಳಿಸಿಕೊಟ್ರೆ ಮರ್ತ್ಯದಲ್ಲಿ ಮಹಾಮನೆಯನ್ನ ಕಟ್ಟಿದೆ ಅಂತ ಬಸವಣ್ಣನವರು ಸ್ವಯಂವಾಗಿ ಹೇಳ್ತಾ ಇದ್ದಾರೆ. ಮಹಾಮನೆ ಕಟ್ಟಿದೆ ಅಂದ್ರೆ ಅನುಭವ ಮಂಟಪ ಕಟ್ಟಿದೆ ಅಂತಾನೆ ಅರ್ಥ. ಅಂತಹ ಕಟ್ಟಿದಂತಹ ಮಹಾಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಬಸವಣ್ಣನವರು ಅಂತಂದ್ರೆ, ಕೂಡಲ ಸಂಗಮ ದೇವಯ್ಯ, ನೋಡಿ ಎರಡನೇ ವಚನದ ಕೊನೆಯ ಸಾಲು, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮಹಾಮನೆಯಲ್ಲಿ ಮಡಿವಾಳನೂ ನಾನು ಕೂಡಿ ಸುಖದಲ್ಲಿ ಇದ್ದೇವಯ್ಯ. ಮಡಿವಾಳ ಮಾಚಿದೇವರು ಮತ್ತು ಬಸವಣ್ಣನವರು ಅಲ್ಲಿ ಇಬ್ಬರು ಶಿವಾನುಭವ ಗೋಷ್ಠಿಯನ್ನ ಮಾಡುತ್ತಾ ಸುಖದಲ್ಲಿ ಇದ್ರು ಅಂತ. ಅಂತಹ ಮಡಿವಾಳ ಮಾಚಿದೇವರ ಬಗ್ಗೆ ಹೇಳ್ತಾರೆ ಬಸವಣ್ಣನವರು. ಹೆಂಗಿದ್ರು ಮಡಿವಾಳ ಮಾಚಿದೇವರು ಅಂದ್ರೆ, ಕಲ್ಪಿತವ ಕಳೆದ ಅಕಲ್ಪಿತವ ತುಳುಹಿದ, ಮನವ ಮಾಣಿಸಿ ಘನವ ನೆಲೆಗೊಳಿಸಿದ, ತನುವ ಕೆಡಿಸಿ ಅನುವ ಸ್ಥಾಪ್ಯವ ಮಾಡಿದ, ಅಂತರಂಗದಲ್ಲಿ ಮಹಾಜ್ಞಾನವ ತುಂಬಿದ, ಬಹಿರಂಗದಲ್ಲಿ ಸದಾಚಾರವ ನೆಲೆಗೊಳಿಸಿದ, ನಿಮ್ಮ ನಿಲುವನು ಎನಗೆ ಒರೆದೊರೆದು ಹೇಳಿ ತೋರಿಸಿ, ಎನ್ನ ನಿಮ್ಮ ಶ್ರೀಪಾದಕ್ಕೆ ಯೋಗ್ಯನ ಮಾಡಿದ ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮಹಾಮನೆಯಲ್ಲಿ ಮಡಿವಾಳನು ನಾನು ಕೂಡಿ ಸುಖದಲ್ಲಿ ಇದ್ದೇವಯ್ಯ. ಹೀಗೆ ಬಸವಣ್ಣನವರು, ಮಡಿವಾಳ ಮಾಚಿದೇವರು, ಚನ್ನಬಸವಣ್ಣನವರು ಮತ್ತಿತರ ಶರಣರು ಕೆಲ ಕಾಲ ಮಹಾಮನೆಯಲ್ಲಿ ಅನುಭವ ಗೋಷ್ಠಿ, ಕೆಲ ಕಾಲ ಶಿವಾನುಭವ ಗೋಷ್ಠಿ, ತನ್ನ ತಾನರಿಯುವುದು, ಅಂತರಂಗದಲ್ಲಿ ಅರಿವಿನ ಮಹಾಜ್ಞಾನ, ಬಹಿರಂಗದಲ್ಲಿ ಆ ಅರಿವೇ ಸದಾಚಾರವಾಗಿ ನೆಲೆಗೊಳ್ಳುವಂತಹದ್ದು, ಇದೆಲ್ಲವನ್ನ ಅವರು ಅನುಭವದಿಂದ ಕಂಡುಕೊಂಡು ಆನಂದದಿಂದ ಇದ್ರು ಮಹಾಮನೆಯಲ್ಲಿ. ಮುಂದೆ ಅಲ್ಲಮ ಪ್ರಭುದೇವರು ಆ ಮಹಾಮನೆಗೆ ಬರ್ತಾರೆ. ಬಂದಂತಹ ಅಲ್ಲಮ ಪ್ರಭುದೇವರು ಅವ್ರು ಹೇಗಿದ್ರು, ಏನ್ ಮಾಡಿದ್ರು ಅನ್ನೋದನ್ನ ಬಸವಣ್ಣವರು 3ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ. ಕಾಲಿಲ್ಲದೆ ನಡೆವನು, ಕೈಯಿಲ್ಲದೆ ಹಿಡಿವನು, ಕಣ್ಣಿಲ್ಲದೆ ನೋಡುವನು ಸಹಜವಾಗಿ, ಮೈಯಿಲ್ಲದ ಬಣ್ಣ ಮಥನವಿಲ್ಲದ ಕೂಟ, ಸೈವೆರಗಾಗಿ ಸಿಡಿಯ ಮೇಲೆ ಒಡಲು ತನ್ನನರಿಯದು, ಒಡಲು ತಾನರಿಯನು, ಬಿಡದೆ ಎನ್ನ ಬೆಂಬತ್ತಿ ಬಂದ ಪರಿಯ ನೋಡ, ಜಡವಿಡಿದ ಎನ್ನ ಕಾಯದ ಕಳವಳವ ತಿಳುಹಲೆಂದು ಅಡಿಗಡಿಗೆ ಅನುಭವವ ತೋರುತ್ತಲಿದ್ದಾನೆ. ಅಲ್ಲಮ ಪ್ರಭುದೇವರು ಅಡಿಗಡಿಗೆ ಅನುಭವವನ್ನ ತೋರುತ್ತಲಿದ್ರು. ಅವರು ಅನುಭವಿ ಅಲ್ಲಮ ಪ್ರಭುದೇವರು. ಅಂತಹ ಅನುಭವಿ ಅಲ್ಲಮ ಪ್ರಭುದೇವರನ್ನ ಕಂಡುಕೊಂಡು ಬಸವಣ್ಣನವರ ಜಡವಿಡಿದ ಕಾಯದ ಕಳವಳ ಕಳೆದೋಯ್ತು. ಆತ ಹೆಂಗಿದ್ದಾನಂದ್ರೆ, ಅಲ್ಲಮ ಪ್ರಭುದೇವರು ಕುಳ್ಳಿತ್ತ ಎಡೆಯಲ್ಲಿ ಕುಂಟ, ನಿಂದಿದ್ದ ಎಡೆಯಲ್ಲಿ ಹೆಳವ, ಎಲ್ಲಿ ನೋಡಿದಡಲ್ಲಿ ಪರಿಪೂರ್ಣನು, ಮೆಲ್ಲ ಮೆಲ್ಲನೆ ಒಳಗನರಿದು ತೋರುತ್ತಾ ಇದ್ದಾನೆ, ಬಲ್ಲವರೆಲ್ಲ ಬದುಕಿ ಎಂದು ಜಲ್ಲರಿಯ ಮೇಲೊಂದು ಬೆಳುಗಡೆಯ ಹಿಡಿದು ಬಲ್ಲಿದ ನಾನೆಯೇ ತಡೆದು ನಿಲ್ಲಿಸಬಲ್ಲನು. ಕೂಡಲ ಸಂಗಮ ದೇವರ ಮಹಾಮನೆಯಲ್ಲಿ ಪ್ರಭುದೇವರ ಮೊರೆ ಹೊಕ್ಕು ಬದುಕಿದೆನು. ಕೂಡಲ ಸಂಗಮ ದೇವರ ಮಹಾಮನೆ ಅಂದರೆ ಬಸವಣ್ಣನವರ ಮಹಾಮನೆಗೆ ಬಂದಂತಹ ಪ್ರಭುದೇವರು. ಅಲ್ಲಿ ಅನುಭವ ಮತ್ತು ಅನುಭವದ ಸಹಜ ಸ್ಥಿತಿಯಲ್ಲಿ ಅವರು ಯಾವ ರೀತಿ ಇದ್ರೂ ಪರಿಪೂರ್ಣವಾಗಿ
ಅನ್ನೋದನ್ನ ಕಂಡಂತಹ ಬಸವಣ್ಣನವರು ಅಂತಹ ಪ್ರಭುದೇವರ ಮೊರೆಯನ್ನು ಹೊಕ್ಕಿ ಬದುಕಿದೆನು ಅಂತ ವಿನಯಮೂರ್ತಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ನೋಡಿ, ಬಸವಣ್ಣನವರು ಸ್ವಯಂ ತನ್ನ ತಾನರಿದಂತಹ ಅರಿವೇ ಗುರುವಾಗಿ, ಆಚಾರವೇ ಲಿಂಗವಾಗಿ, ಅನುಭವವೇ ಜಂಗಮವಾಗಿ, ಪರಿಣಾಮವೇ ಪ್ರಸಾದವಾದಂತಹ ಮಹಾಶರಣ ಬಸವಣ್ಣ. ಆತನ ನಡೆ ನುಡಿಯೇ ಪಾದೋದಕ. ಈ ರೀತಿಯಲ್ಲಿ ಭಕ್ತನಾದ ಬಸವಣ್ಣನವರಿಗೆ 5 ಮುಖಗಳು: ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ. 5 ಡೈಮೆನ್ಷನ್ಸ್ ಆಫ್ ದ ಭಕ್ತಿ. ಬಸವಣ್ಣನವರ 5 ಮುಖಗಳು. ಆದರೆ ಬೇರೆಡೆಯಲ್ಲಿ ಅನುಭವವನ್ನು ಕಂಡಂತಹ ಬಸವಣ್ಣನವರು ಅದನ್ನ ನೋಡಿ ಗೌರವಿಸ್ತಾರೆ. ಅವರಿಗೂ ಸಹಿತ ತಮ್ಮಂತೆಯೇ ಆದ ಅನುಭವವನ್ನು ಕಂಡು ಖುಷಿ ಪಡ್ತಾರೆ. ಅವರಲ್ಲಿನ ಅರಿವು, ಆಚಾರ, ಅನುಭವದ ಪ್ರಕಟಣೆಯನ್ನ ಕಂಡು ಖುಷಿ ಪಡ್ತಾರೆ. ಇದನ್ನ ನೋಡಿ ನಾನು ಕಲಿತೆ ಅಂತ. ಎಲ್ಲರಿಂದಲೂ ನಾನು ಕಲಿತೀನಿ ಅನ್ನುವಂತಹ ಬಸವಣ್ಣನವರ ಭಾವ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಎಲ್ಲರಲ್ಲೂ ಒಂದೊಂದು ಬೇಡಿದೆ, ಎಲ್ಲರೂ ಭಕ್ತಿ ಭಿಕ್ಷೆಯ ನಿಕ್ಕಿದ ಕಾರಣ ಎನ್ನ ಪಾತ್ರೆ ತುಂಬಿತ್ತು ಎನ್ನುವಂತಹ ಸದ್ವಿನಯದ ಭಾವ ಬಸವಣ್ಣನವರದು. ಅದಕ್ಕಾಗಿ ಅವರು ಎಲ್ಲೆಲ್ಲಿ ಅನುಭವವನ್ನು ಕಾಣ್ತಾರೋ ಅಲ್ಲೆಲ್ಲಿ ಅವರ ಜೊತೆಗೆ ಅವರಲ್ಲಿ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಅವರೊಡನೆ ಒಂದಾಗ್ತಾರೆ. ಇದು ಮಹಾಮನೆಯಲ್ಲಿ ಪ್ರತಿ ದಿವಸ ನಡೀತಾ ಇತ್ತು. ಬೇರೆ ಬೇರೆ ಕಡೆಯಿಂದ ಬಂದಂತಹ ಶರಣರ ಜೊತೆಗೆ ಬಸವಣ್ಣನವರ ಅನುಭವ. ಇನ್ನೂ ಕೆಲವು ವಚನಗಳಿವೆ ಬಸವಣ್ಣನವರ ಮಹಾಮನೆಯ ಬಗ್ಗೆ. ಬಸವಣ್ಣನವರ ಮಹಾಮನೆಯಲ್ಲಿ ಮಾದಾರ ಚೆನ್ನಯ್ಯನವರು ಹೇಳ್ತಾರೆ. ಮುಂದಿನ ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ, ಹೊಲೆಯ ಹೊಲಬಿಗನಾದಡೆ ಅವನ ಹೊರೆಯಲಿಪ್ಪುದು ಲೇಸು ಕಂಡಯ್ಯ, ಹೊಲಬುಗೆಡದೆ ಲಿಂಗ ಶರಣೆನ್ನಿರಯ್ಯ, ಹೊಲಬುಗೆಡಬೇಡ ಶಿವ ಶರಣೆನ್ನಿರಯ್ಯ, ನಮ್ಮ ಕೂಡಲ ಸಂಗನ ಮಹಾಮನೆಯಲು ಮಾದಾರ ಚೆನ್ನಯ್ಯ ಹೊಲಬಿಗನಯ್ಯ. ಬಸವಣ್ಣನವರ ಮಹಾಮನೆಯಲ್ಲಿ ಮಾದಾರ ಚೆನ್ನಯ್ಯನವರು ಸಹಿತ ಇದ್ದರು ಅನ್ನುವುದು ಈ ವಚನದಿಂದ ಗೊತ್ತಾಗ್ತದೆ. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಮಾದಾರ ಚೆನ್ನಯ್ಯನವರು ಭಾಗವಹಿಸ್ತಾ ಇದ್ರು. ಇಲ್ಲಿಗೆ ಪ್ರೂಫ್. ಇನ್ನು ಅನೇಕ ವಚನಗಳಿವೆ ಬಸವಣ್ಣನವರು ಮಹಾಮನೆ ಬಗ್ಗೆ ಹೇಳಿದುದು. ಅವೆಲ್ಲವುಗಳನ್ನ ನೀವು ಪುನರಾವಲೋಕನ ಮಾಡಿ ನೋಡಿ. ಆ ಎಲ್ಲ ವಚನಗಳನ್ನ ನೀವು ಸಹ ಸ್ವಲ್ಪ ಪುನರಾವಲೋಕನ ಮಾಡಿ ಮಹಾಮನೆಯಲ್ಲಿ ಏನೇನು ಆಗ್ತಾ ಇತ್ತು, ಅನುಭವ ಮಂಟಪದಲ್ಲಿ ಏನೇನು ಚರ್ಚೆ ಮಾಡ್ತಾ ಇದ್ರು ಅನ್ನೋದನ್ನ ತಿಳಿದುಕೊಳ್ಬಹುದು. ಬಸವಣ್ಣನವರು ಮರ್ತ್ಯದಲ್ಲಿ ಮಹಾಮನೆಯನ್ನು ನಾನು ಕಟ್ಟಿದೆ ಅಂತ ಹೇಳ್ತಾರೆ. ಕಟ್ಟಿ ಏನ್ ಮಾಡಿದ್ರು ಅನ್ನೋದನ್ನ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಹೇಳ್ತಾರೆ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದ ನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ, ರುದ್ರಗಣ ಪ್ರಮಥ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು, ಭಕ್ತಿಯ ಕುಳಸ್ಥಳವ ಶ್ರುತ ದೃಷ್ಟ ಪವಾಡದಿಂದ ಮೆರೆದು ತೋರಿ, ಜಗವರಿಯಲು ಶಿವಾಚಾರದ ಧ್ವಜವನೆತ್ತಿಸಿ, ಮರ್ತ್ಯಲೋಕ ಶಿವಲೋಕ ಎರಡಕ್ಕೂ ನಿಚ್ಚಣಿಗೆಯಾದನು. ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂಥಿಣಿಯ ಕಂಡು, ಎನ್ನ ಮನವುಬ್ಬಿಕೊಬ್ಬಿ ಓಲಾಡುತ್ತಿದ್ದೇನಯ್ಯ. ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಘನವನೇನೆಂದೆನಗುವುದು ನೋಡ ಸಿದ್ದರಾಮಯ್ಯ. ಇನ್ನೊಂದು ವಚನದಲ್ಲಿ ಅಲ್ಲಮ ಪ್ರಭುದೇವರು ಬಸವಣ್ಣನವರ ಮಹಾಮನೆ ಹೇಳ್ತಾರೆ. ಆದಿಯ ಲಿಂಗವ ಮೇದಿನಿಗೆ ತಂದು ಮರ್ತ್ಯಲೋಕದಲ್ಲಿ ಮಹಾಮನೆಯ ಕಟ್ಟಿದನಯ್ಯ ಸಂಗನ ಬಸವಣ್ಣನು. ಆ ಮನೆಯ ನೋಡಲೆಂದು ಹೋದಡೆ ಆ ಗ್ರಹ ಹೋಗದ ಮುನ್ನವೇ ಎನ್ನ ನುಂಗಿತ್ತಯ್ಯ.
ಅದಕ್ಕೆ ಕಂಬ ಒಂದು ತೊಲೆ 6 ಜಂತವೆಲೆಗೆ 36 ಪ್ರಮಥಗಣಗಳೆಲ್ಲರೂ ಆತನ ಒಕ್ಕುದ ಕೊಳಲೆಂದು ಬಂದು ಆ ಮನೆಯ ಹೊಕ್ಕು ನಿಶ್ಚಿಂತ ನಿವಾಸಿಗಳಾದರು. ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ಮಹಾಮನೆಯ ಕಂಡು ಧನ್ಯನಾದೆನು ಕಾಣ ಸಿದ್ದರಾಮಯ್ಯ. ಇನ್ನೊಂದು ವಚನದಲ್ಲಿ ಅಲ್ಲಮ ಪ್ರಭುದೇವರು ಬಸವಣ್ಣನವರ ಮಹಾಮನೆ ಹೇಗಿತ್ತು ಅದನ್ನು ನಾನು ಕಂಡೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಮ ಪ್ರಭುದೇವರಂತೂ ಸುಳ್ಳು ಹೇಳಕ್ ಸಾಧ್ಯ ಇಲ್ವಲ್ಲ. ಮತ್ತು ಈ ವಚನಗಳು ಯಾವುವು ಸಹಿತ ಶೂನ್ಯ ಸಂಪಾದನೆಯಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಶೂನ್ಯ ಸಂಪಾದನೆಕಾರರ ಸೃಷ್ಟಿಯಲ್ಲ. ಇವು 12ನೇ ಶತಮಾನದ ಬಸವ, ಅಲ್ಲಮ, ಚನ್ನಬಸವ, ಸಿದ್ದರಾಮ, ಅಕ್ಕ ಮಹಾದೇವಿ ಮೊದಲಾದ ಶರಣರು ಸ್ವತಂತ್ರವಾಗಿ ಬರೆದಂತಹ ವಚನಗಳು. ಬಸವಣ್ಣನವರ ಜೊತೆಯಲ್ಲಿಯೇ ಇದ್ದಂತಹ ಚನ್ನಬಸವಣ್ಣನವರು ಬಸವಣ್ಣ ಮಹಾಮನೆಯನ್ನ ಕಟ್ಟಿ ಏನ್ ಮಾಡಿದ್ರು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನು ಎತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ. ಬೆಳಗಿನುಳು ತಿಳಿದು ನೋಡಿ ಹರಿದಿದ್ದ ಶಿವಗಣಗಳೆಲ್ಲ ನೆರೆದು ಕೂಡಿತಯ್ಯ. ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ ಶಿವಗಣಗಳೆಲ್ಲರು. ನೀಲಾಂಬಿಕಾ ತಾಯಿ, ಬಸವಣ್ಣನವರು, ಅಲ್ಲಮ ಪ್ರಭುದೇವರು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು ಇವರ ವಚನಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ತಮ್ಮ ಮನೆಯನ್ನೇ ಅರಿವಿನ ಮನೆಯಾಗಿ, ಮಹಾಮನೆಯಾಗಿ, ಅನುಭವ ಮಂಟಪವಾಗಿ ಪರಿವರ್ತಿಸಿದ್ದರು. ಅದಾದ ನಂತರ ಬಸವಣ್ಣನವರ ಮನೆಯ ಪಕ್ಕದಲ್ಲೇ ಅಥವಾ ಬಸವಣ್ಣನವರ ಮನೆಯ ವಠಾರದಲ್ಲಿಯೇ ಅನುಭವ ಮಂಟಪ ಎನ್ನುವಂತಹ ಒಂದು ಭೌತಿಕ ಕಟ್ಟಡ ಇರುವುದು ಈ ವಚನಗಳ ಆಧಾರದೊಂದಿಗೆ ಸಿದ್ಧವಾಗ್ತದೆ. ತಾವು ಹೇಳಿದ ಹಾಗೆ ನಾವು ವಚನಗಳನ್ನು ಪುನರಾವಲೋಕನವನ್ನು ಮಾಡಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಇತ್ತು, ಅಲ್ಲಿ ಇಂಥ ಚರ್ಚೆ ಆಯಿತು ಅಂತ ಸಿದ್ಧ ಮಾಡಿ ತೋರಿಸಿದ್ದೇವೆ. ಆ ಕಾಲದಲ್ಲಿ ಶಿವಶರಣರು ಬಸವಣ್ಣನವರು ಇಂತಹ ಅನುಭವ ಮಂಟಪವನ್ನು ಕಟ್ಟಿ ಅದರಲ್ಲಿ ಅವರು ಚರ್ಚೆಯನ್ನು ಮಾಡ್ತಾ ಇದ್ರು, ಶಿವಾನುಭವ ಗೋಷ್ಠಿಯನ್ನ ಮಾಡ್ತಾ ಇದ್ರು. ಎಲ್ಲರೂ ಅನುಭವ ಮಂಟಪವನ್ನು ಕಟ್ಟಿದ ಬಸವಣ್ಣನವರು ಎಲ್ಲಾ ಶರಣರನ್ನು ಇವನಾರವ ಎನ್ನದೆ ಎಲ್ಲರನ್ನೂ ಅನುಭವ ಮಂಟಪದೊಳಗೆ ಕರೆದುಕೊಂಡು ಅವರ ಜೊತೆ ಆಧ್ಯಾತ್ಮಿಕ, ಸಾಮಾಜಿಕ, ಆರ್ಥಿಕ, ದೇಶದ ಹಿತಚಿಂತನೆ, ವಿಶ್ವದ ಹಿತಚಿಂತನೆ, ಲೋಕ ಕಲ್ಯಾಣ, ವ್ಯಕ್ತಿ ಕಲ್ಯಾಣ, ವ್ಯಷ್ಟಿ ಕಲ್ಯಾಣ, ಸಮಷ್ಟಿ ಕಲ್ಯಾಣ, ವರ್ಗಭೇದವಿಲ್ಲದೆ, ಲಿಂಗಭೇದವಿಲ್ಲದೆ, ವರ್ಣಭೇದವಿಲ್ಲದೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಅನೇಕ ವಚನಗಳ ಆಧಾರ ಸಿಗ್ತದೆ. ಎಲ್ಲರನ್ನೂ ತೆಗೆದುಕೊಂಡು ಎಲ್ಲರೊಡನೆ ಅವರು ಚರ್ಚೆ ಮಾಡಿ ಅನುಭವದಿಂದ ವಚನಗಳು ಎಲ್ಲರೂ ಬರಿತಾ ಇದ್ದುದರಿಂದ ಇದು ಕೇವಲ ಫಸ್ಟ್ ಪಾರ್ಲಿಮೆಂಟ್ ಅಲ್ಲ, ಇದು ಮಾನವ ಹಕ್ಕುಗಳ ಪ್ರಥಮ ವಿಶ್ವಸಂಸ್ಥೆ. ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಚರ್ಚೆಯಾಗದಂತಹ ಮಾನವ ಹಕ್ಕುಗಳೇ ಇಲ್ಲ. ಮಾದಾರ ಚೆನ್ನಯ್ಯನ ದಾಸಿಯ ಮಗ, ಡೋಹಾರ ಕಕ್ಕಯ್ಯನ ದಾಸನ